ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ, ಕೇಂದ್ರ ಸರ್ಕಾರದಿಂದ ಹೊಲಿಗೆ ಯಂತ್ರ ಕೊಡ್ತಾ ಇದ್ದಾರಾ ಇಲ್ವಾ ಅಂತ, ಮತ್ತು ಉಚಿತ 15,000 ರೂಪಾಯಿಯನ್ನು ಸರ್ಕಾರ ಕೊಡ್ತಾ ಇದ್ದಾರಾ ಅಥವಾ ಇಲ್ವಾ ಅಂತ ನೋಡೋದಾದರೆ, ಹೌದು ಸ್ನೇಹಿತರೆ, ಇದು ನಿಜಾನೇ. ಹಾಗಿದ್ರೆ ಈ ಒಂದು ಯೋಜನೆ ಯಾವುದು ಅಂತ ನೋಡೋದಾದರೆ, ಈ ಒಂದು ಯೋಜನೆಯ ಹೆಸರು ನೋಡೋದಾದರೆ ಇದು PM ವಿಶ್ವಕರ್ಮ ಯೋಜನೆ ಆಗಿದೆ ಸ್ನೇಹಿತರೆ. ಈ ಒಂದು ಯೋಜನೆಗೆ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ನೋಡೋದಾದರೆ, ಮತ್ತು ಅದಕ್ಕಿಂತ ಮುಂಚೆ ಇದು ನಿಜಕ್ಕೂ 15,000 ಬರುತ್ತಾ ಅಂತ ಕೇಳಿದರೆ, ಎಸ್, ಖಂಡಿತವಾಗಿ ಈ ಒಂದು ಕೇಂದ್ರ ಸರ್ಕಾರದಿಂದ ನಿಮ್ಗಳಿಗೆ 15,000 ರೂಪಾಯಿನ ಬರುತ್ತೆ. ಮತ್ತು ಇದು ಬರೀ ಟೇಲರ್ಗಳಿಗೆ ಮಾತ್ರನ ಅಂತ ಕೇಳ್ಬೋದು. ಇಲ್ಲ ಸ್ನೇಹಿತರೆ, ಈ ಒಂದು ಯೋಜನೆ ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗುತ್ತೆ. ಈ ಒಂದು ಮಾಹಿತಿ ಸಂಪೂರ್ಣವಾಗಿ ತಿಳಿಬೇಕಂದ್ರೆ ನೀವೇನು ಮಾಡಬೇಕು ಅಂತ ಕೇಳೋದಾದರೆ, ದಿನನಿತ್ಯ ಹೇಳುವ ಹಾಗೆ ವಿಡಿಯೋನ ಯಾರು ಮಧ್ಯದಲ್ಲಿ ಓಡಿಸಿ ನೋಡಬೇಡಿ. ಯಾಕಂದರೆ ನಾನು ಕೊಡೋ ಮಾಹಿತಿ ಒರಿಜಿನಲ್ ಕಂಟೆಂಟ್ ಆಗಿರುತ್ತೆ ಸ್ನೇಹಿತರೆ. ವಿಡಿಯೋನ ಯಾರು ಸ್ಕಿಪ್ ಮಾಡಿ ನೋಡಬೇಡಿ. ಈ ಒಂದು ಯೋಜನೆಗೆ ಎಲ್ಲರೂ ಕೂಡ ಅರ್ಜಿ ಹಾಕ್ಬೋದು. ಈ ಒಂದು ಎಲ್ಲರಿಗೆ 15,000 ರೂಪಾಯಿಯನ್ನು ಫ್ರೀಯಾಗಿ ಅಮೌಂಟ್ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟು ಕೂಡ ನಿಮ್ಮ ಒಂದು ಫೋನ್ಗೆ ಬಂದು ತಲುಪುತ್ತೆ. ಸೊ ಬನ್ನಿ ಸ್ನೇಹಿತರೆ, ಮತ್ತೆ ಕಿತ್ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕೇಂದ್ರ ಸರ್ಕಾರದಿಂದ ನಿಮಗೆ ಹೊಲಿಗೆ ಯಂತ್ರ ಕೊಡ್ತಾ ಇಲ್ಲ, ಆದರೆ ಅದರ ಬದಲಾಗಿ 15,000 ರೂಪಾಯಿ ಹಣವನ್ನು ಕೊಡುತ್ತದೆ. ಸೊ ಅದರಿಂದ ನೀವೇನು ಮಾಡಬೇಕು ಅಂತ ಕೇಳೋದಾದರೆ, ಈ ಒಂದು ಹೊಲಿಗೆ ಯಂತ್ರನ ತಗೊಳ್ಬೇಕಾಗುತ್ತೆ. ಸೊ ಈ ಒಂದು ಮಾಹಿತಿ ಕೂಡ ಸರ್ಕಾರನ ಕೊಟ್ಟಿರ್ತಕ್ಕಂಥದ್ದು. ಹಾಗಿದ್ರೆ ಈ ಒಂದು ಯೋಜನೆಗೆ ಯಾವುದು ಅಂತ ನೋಡೋದಾದರೆ, ಈ ಒಂದು ಯೋಜನೆ ವಿಶ್ವಕರ್ಮ ಯೋಜನೆ ಹೌದು ಸ್ನೇಹಿತರೆ. ಇದರ ಬಗ್ಗೆ ಕೂಡ ಹಳೆ ವಿಡಿಯೋದಲ್ಲಿ ತಿಳಿಸಿದ್ದೆ, ಆದರೆ ಹೊಲಿಗೆ ಯಂತ್ರದ ಬಗ್ಗೆ ಅಷ್ಟು ನಿಖರವಾಗಿ ಮಾಹಿತಿ ಕೊಟ್ಟಿರಲಿಲ್ಲ. ಸೊ ಈಗ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಯಾರು ಅರ್ಜಿನ ಹಾಕ್ತಿರಲ್ಲ, ಸೊ ಅವರಿಗೆಲ್ಲರಿಗೂ 15,000 ರೂಪಾಯಿ ಹಣವನ್ನು ಖಂಡಿತವಾಗಿ ಬರುತ್ತೆ ಸ್ನೇಹಿತರೆ. ಈ ಯೋಜನೆಯ 15,000 ರೂಪಾಯಿ ಬರುತ್ತಲ್ಲ, ಸೊ ಇದು ಯಾವುದೇ ರೀತಿ ತೀರಿಸುವ ಹಾಗಿಲ್ಲ. ಮತ್ತೆ ಇದರ ಜೊತೆಗೆ 3 ಲಕ್ಷ ರೂಪಾಯಿ ಹಣವನ್ನು ಸಾಲದ ರೂಪವಾಗಿ ಕೊಡ್ತಾರೆ. ಆದರೆ ಈ ಒಂದು 3 ಲಕ್ಷ ಹಣವನ್ನು ಮತ್ತೆ ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ. ಹಾಗೂ ಈ ಒಂದು ಯೋಜನೆಗೆ ಲಾಸ್ಟ್ ಡೇಟ್ ಇಲ್ಲ. ಆದರೆ ಇದು ಜಾರಿಗೆ ಬಂದ ದಿನ ನೋಡೋದಾದ್ರೆ ಸೆಪ್ಟೆಂಬರ್ 17, 2023ರಲ್ಲಿ ಜಾರಿಗೆ ಬಂದಿತ್ತು. ಹಾಗಿದ್ರೆ ಇದಕ್ಕೆ ಎಲ್ಲಿ ಅರ್ಜಿನ ಸಲ್ಲಿಸಬೇಕು ಅಂತ ನೋಡೋದಾದ್ರೆ, ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರಲ್ಲಿ ಹೋಗಿ ಕೇಳಿದರೆ ಅವರಿಗೆ ಕೂಡ ಗೊತ್ತಿರುತ್ತೆ. ಸೊ ಅವರೇ ಕೂಡ ಈ ಒಂದು ಯೋಜನೆಯಾಗೆ ಅಪ್ಲಿಕೇಶನ್ ಹಾಕೊಡ್ತಾರೆ. ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡಬಹುದು ಅಂತ ನೋಡೋದಾದ್ರೆ, ನಿಮ್ಮ ಸ್ವತಃ ಚಿಕ್ಕ ಪುಟ್ಟ ಕೆಲಸ ಮಾಡೋರಿಗೆ ಈ ಒಂದು ಯೋಜನೆಯ ಲಾಭ ಪಡಿಬಹುದು. ಸೊ ಮತ್ತೆ ಈ ಒಂದು ಉಚಿತ 15,000 ರೂಪಾಯಿಯನ್ನು ಸಿಗುತ್ತೆ. ಮತ್ತೆ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ನೋಡೋದಾದರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಸ್ನೇಹಿತರೆ, ಮತ್ತು ನಿಮ್ಮ ಒಂದು ಇನ್ಕಮ್ ಕಾಸ್ಟ್ ಬೇಕಾಗುತ್ತೆ. ಅದಾದ ನಂತರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಮತ್ತೆ ಒಂದು ಪಾಸ್ಬುಕ್ ಜೆರಾಕ್ಸ್ ಬೇಕಾಗುತ್ತೆ. ಮತ್ತೆ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಒಂದು ಅಮೌಂಟ್ ಬರಲ್ಲ ನೋಡಿ. ಮತ್ತೆ ನೀವು ಏನು ಕೆಲಸ ಮಾಡ್ತೀರೋ ಸೊ ಅದರ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಉದಾಹರಣೆಗೆ ನೀವು ಬುಟ್ಟಿನಿಯವರಿದ್ದರೆ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ನೀವು ಮಾಡುವ ಕೆಲಸದ ಬಗ್ಗೆ ಒಂದು ಸರ್ಟಿಫಿಕೇಟ್ ಕೇಳ್ಬೋದು. ಸೊ ಈ ಒಂದು ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಇದ್ದರೆ ನಿಮಗೆ ಖಂಡಿತವಾಗಿ 15,000 ರೂಪಾಯಿ ಹಣವನ್ನು ಬರುತ್ತೆ. ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಒಂದು ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.